ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮೋನಿಶಾ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರುತ್ತೆ, ಸಂಡೇ ಬ್ಲಾಗ್. ಇವತ್ತು ಬೆಳಗ್ಗೆ 10 ಗಂಟೆ ಆಗಿದೆ. ಆಲ್ರೆಡಿ ನಾನು ಮುದ್ದೆ ಅನ್ನ ಸಾರು ಬ್ರೇಕ್ಫಾಸ್ಟ್ ಅಂದರೆ ಟಿಫನ್ ಇವತ್ತು ಮಾಡಿಲ್ಲ. ಮುದ್ದೆ ಅನ್ನ ಸಾಂಬಾರು ಮಾಡಿದ್ದೀನಿ. ಏನು ಸಾಂಬಾರು ಮಾಡಿದ್ದೀನಿ? ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ಬನ್ನಿ ಇವಾಗ ಫಸ್ಟ್ ಅಡಿಕೆ ಬ್ರೇಕ್ಫಾಸ್ಟ್ ಅಂದರೆ ಊಟ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕೆಲಸ ಐತೆ ಮಾಡ್ಕೊಳ್ಳೋಣ. ಆಮೇಲೆ ಮಾಡ್ಕೊಂಡು ಆದಮೇಲೆ ಅಮ್ಮದು ಇವತ್ತು ಡ್ಯಾನ್ಸ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗಬೇಕು. ಏನಾಗಿದೆ ಗೊತ್ತಾ ಗೈಸ್, ಕಟ್ ಮಾಡಿ. ದೋಸೆ ಇಡ್ಲಿಗೆ ಅಂತ ಅಂದ್ಬಿಟ್ಟು ಅಕ್ಕಿ ತೊಗೊಂಬಂದಿದ್ವಿ. ಅಕ್ಕಿಲೆಲ್ಲ ತುಂಬ ಹುಳ ಆಗಿದೆ, ಆಲ್ಮೋಸ್ಟ್ ಹೋಗಿದೆ ಈ ಹುಳ. ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ಕೋಬೇಕು. ಇಷ್ಟು ಅಕ್ಕಿ ಇದೆ, ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಊಟ ಮಾಡ್ಕೊಳ್ಳೋಣ, ಆಮೇಲೆ ಕ್ಲೀನ್ ಮಾಡೋಣ. ಊಟ ಮಾಡ್ತೀಯಾ? ಊಟ ಮಾಡಲ್ವಾ? ಮತ್ತೇನೋ ಮಾಡ್ತಾಯಿದ್ದೀಯಾ? ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಅಡಿಗೆ ಊಟ ಹಾಕ್ಕೊತಾ ಇದೆಯಾ? ಕಳ್ಳಿ ನೀನು. ಎಷ್ಟು ಚೆನ್ನಾಗೈತೆ ಗೊತ್ತಾ? ನುಗ್ಗೆ ಸೊಪ್ಪಿನ ಸಾಂಬಾರು ಬೇಡ ಅಂತ ಹೇಳ್ತಾ ಇದೆಯಲ್ಲ, ತಿಂದು ನೋಡು, ಗೊತ್ತಾಗುತ್ತೆ ನಿನಗೆ ಎಷ್ಟು ಚೆನ್ನಾಗೈತೆ ಅಂತ. ಕಹಿ ಇಲ್ಲ ಒಂದು ಗೈಸ್. ನಾಟಿ ಸೊಪ್ಪು ತುಂಬ ಚೆನ್ನಾಗಿತ್ತು ಸೊಪ್ಪು. ನಾನು ಬೇರೆಯವ್ರ ಹತ್ರ ತರಿಸ್ಕೊಂಡು ಮಾಡಿರೋದು, ಅಂಗಡಿಯಿಂದ ತಂದಿರೋದಲ್ಲಮ್ಮ, ಅದು ಬೇರೆಯಿಂದ. ಯಾವುದೋ ಒಂದು ಫೇಸ್ ಕಾಣಿಸ್ತೈತೆ ಫೇಸು. ಹಾಂ ಗೈಸ್, ನಾನು ಬೇರೆಯವ್ರ ಹತ್ರ ಅಂದರೆ ನಾಟಿ ಸೊಪ್ಪು ಅಂದರೆ ಬೇರೆಯವ್ರ ಹತ್ರ ಈಸ್ಕೊಂಬಂದು ಮಾಡಿರೋದು. ನಾನು ಒಂದು ಸ್ವಲ್ಪನೂ ಕಹಿ ಬಂದಿಲ್ಲ. ಇವತ್ತು ಸಾಂಬಾರು ಸೂಪರಾಗೈತೆ. ಪ್ರತಿ ಸಲನೂ ನಾನು ಸಾಂಬಾರು ಮಾಡಬೇಕಾದ್ರೆ ಚೆನ್ನಾಗಿ ಬರ್ತಿರಲಿಲ್ಲ. ಇವತ್ತು ತಿಂದು ಟೇಸ್ಟ್ ಹೇಳು ನನಗೆ. ಏನು ಹೇಳ, ನಾನು ನೀಟಾಗಿ ಸಾಂಬಾರು ತಿರುಗಿಸು. ಅದು ತಿರುಗಿಸೋಕ್ಕೂ ಬರಲ್ಲ. ಇಡೀ ಪ್ಲೇಟ್ ಇಡಿ. ನೀನು ಹಾಕೊಂಡು ಹೋಗಿ, ನೀವು ಹಾಕೊಂಡು ಹೋಗಿ, ನಮಗೆ ಬೇಡ. ಹಾಕೊತಾ ಇದ್ದೀನಿ ಬಿಡಮ್ಮ. ಇವತ್ತು ತಿಂದು ನನಗೆ ಹೇಳ್ಬೇಕು ಏನು ಅಂತ. ಚಪಾತಿ ಮಾಡು ಒಂದು ಫ್ರೆಂಡ್. ಚಪಾತಿ ಮಾಡು ಅಂತ ಹೇಳೋದು. ಚಪಾತಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಊಟ ಬೇಡ ಅಂತ ಹೇಳ್ತಾ ಇದ್ದಾಳೆ. ಬಲವಂತ ಮಾಡಿ ಒಂದು ಸ್ವಲ್ಪ ಊಟ ಮಾಡು ಅಂತ ಹೇಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದಾಳೆ, ನೋಡೋಣ. ನನಗೆಲ್ಲ 2 ಮೆಣಸಿನ್ಕಾಯಿ ಹಾಕು. ಏನು ಗೊತ್ತೇಳಿ? ಸೊಪ್ಪು ಸಾರು ಮುದ್ದೆಯಲ್ಲಿರೋ ಸುಖ ಏನು ಗೊತ್ತು ಅವಳಿಗೆ ಗೊತ್ತಿಲ್ಲ. 2 ಮೆಣಸಿನ್ಕಾಯಿ ಕಿವುಚ್ಕೊಂಡು ಊಟ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಇವಾಗ ತೆಗ್ದಾಕ್ಬಿಡೋದು. ನಮ್ಮಮ್ಮ ತಲೆ ಬಾಚ್ತವ್ರೆ. 1:15 ಆಗಿದೆ, ಹೋಗಬೇಕು. 2 o'clock ಬರೋಕ್ಕೆ ಹೇಳೋರೆ. ಅಮ್ಮ ಇವಾಗ ತಲೆ ಬಾಚ್ತವ್ರೆ. ಫಸ್ಟು ನಾನು ಹೋಗ್ತೀನಿ, ಆಮೇಲೆ ನಮ್ಮಮ್ಮ ನಾನು ಹೋದ್ಮೇಲೆ ಬರ್ತಾರೆ. ಬ್ರೌನಿನ ಇಲ್ಲೇ ಬಿಟ್ಬಿಟ್ಟು. ನನ್ನ ಮಗಳು ಡ್ಯಾನ್ಸಿಂಗ್ ಏನು ಕಾಸ್ಟ್ಯೂಮ್ಸ್ ಈ ಥರ ಇದೆಯಲ್ಲ, ಈ ಥರ ರೆಡಿಯಾಗಿದ್ದಾಳೆ. ಅಲ್ಲಿಗೆ ಹೋದ್ಮೇಲೆ ವೆಯ್ಟ್ ಮಾಡಿ ಸಪ್ಪೆ ಮೋರೆ ಹಾಕ್ತಾಳೆ. ಇವಾಗಲೇ ತೋರಿಸ್ತಾ ಇದ್ದೀನಿ. ಹಿಂದೆ ಹೋಗು. ಇಯರಿಂಗ್ಸ್ ಏನು ಬೇಡವಾ? ಇವಾಗ ಇದನ್ನ ಹಾಕೊಂಡು ಹೋಗಲ್ಲ, ಇವಾಗ ಬೇರೆದು ಹಾಕೊಂಡು ಹೋಗ್ತೀಯ? ಇದು ಚುಚ್ಚುತ್ತಾ? ಬಿಸಿಲು ನೋಡಿ ಎಷ್ಟು ಹುಳ ಆಗ್ಬಿಟ್ಟಿದೆ. ಅಲ್ಲಿ ಕೆರಿ ಹಾಕ್ತಾರೆ. 3 ಗಂಟೆಗೆ ಬಾ ಮಮ್ಮಿ. ಹಾಂ ಸರಿ, ಆಯಿತು, ಬರ್ತೀನಿ. ಬಾಯ್, ಹುಷಾರು. ಮಾತಾಡ್ಸ್ಕೊಂಡು ಹೋಗು. ಅದನ್ನ ಅವ್ರ ಮುಖಾಂತರ ನೀವು ಕಾಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಮಕ್ಕಳು ಎಂಕರೇಜ್ ಮಾಡಿ. ಒಂದು 2 ಅವರ್ ನಿಮ್ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ಸು, ಹೆಂಡತಿ ಗಂಡ ಮಕ್ಕಳು ಸಂಸಾರ ಕಷ್ಟ ಸುಖ ಎಲ್ಲ ಮಕ್ಕಳನ್ನ ಶಾಲೆಗೆ ಸೇರಿಸಿ ಶಿಕ್ಷಣ
ದೇವರನ್ನು ಮಕ್ಕಳು ಕೊಡೋದು ನಾವು ಅವ್ರು ಹೊಡೆದು ಬುದ್ಧಿ ಹೇಳ್ಕೊಡ್ಲಿ ಅಂತಲ್ಲ, ಅವ್ರಿಗೆ ಮುಖ ನಾವು ಪ್ರೀತಿಸೋದು ಸಹನೆಯನ್ನು ನಮ್ಮದನ್ನು ಕಲೀಲಿ ಅಂತ. ಮಕ್ಕಳಿಗೆ ಆ ಕಲೆಯನ್ನ ತುಂಬಿ ಆ ಮಕ್ಕಳ ಪ್ರತಿಭೆಯನ್ನ ವಿಜೃಂಭಿಸಲಿ ಅಂತ ಆಶಿಸ್ತಾ ವೇದಿಕೆ ಈ ಒಂದು ನೃತ್ಯವನ್ನ ಡೆಡಿಕೇಟ್ ಮಾಡ್ತಾರೆ ಕನಸು ಡ್ಯಾನ್ಸ್ ಅಕಾಡೆಮಿ. ಗೈಸ್ ಪ್ರೋಗ್ರಾಮ್ ಇವಾಗ ಮುಗೀತು. 9:30 ಕರೆಕ್ಟಾಗಿ 9:30 ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ವರೆಗೂ. ಅಲ್ಲಿ ಆಟೋ ಹಿಡ್ಕೊಂಡು ಹೋಗ್ಬೇಕು. ಏನಿಲ್ಲ ಗೈಸ್, ನಂಗೆ ಹೊಟ್ಟೆ ಹಸಿತೈತೆ, ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ, ಅದಕ್ಕೆ ತಿನ್ನೋಣ ಅಂತ. ಕೊಬ್ಬು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ, ಮುದ್ದೆ ಮಾಡಿದ್ದೀನಿ ಅಂತ ಕೊಬ್ಬು ಗೈಸ್, ಅದಕ್ಕೆ ತಿಂದಿಲ್ಲ, ಅದಕ್ಕೆ ಇಷ್ಟವರೆಗೂ ಉಪವಾಸ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಫ್ರೆಂಡ್ ಮನೆಗೆ ಬಂದ್ವಿ ಈಗಷ್ಟೇ. ಬ್ರೌನಿಗೆ ಬಿಸ್ಕೆಟ್ ಹಾಕ್ದ್ವಿ. ಬ್ರೌನಿ ಸ್ನಾನ ಮಾಡಿ ತಿನ್ನಕ್ಕೆ ಏನಾರ ಮಾಡಿ ಮಲ್ಕೊಳ್ಳೋಣ. ಆಲ್ರೆಡಿ ಅವಳಲ್ಲೇ ಕೋಪ ಮಾಡ್ಕೊಂಡಿದ್ದಾಳೆ, ತಿನ್ನಕ್ಕೆ ಏನಾರ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಗರಂ ಆಗ್ಬಿಡ್ತಾಳೆ ಅಷ್ಟೇ. ಬಾಯ್.